ಹಾಯ್ ಗಾಯ್ಸ್, ವಾಟ್ ಇಸ್ ದ ಫಾರ್ಮ್. ನಾವು ಇವತ್ತು ಹೊಂಟಿರೋದು ಚಿಕ್ಕಮಂಗ್ಳೂರಿಗೆ. ಹೋದ ವರ್ಷನೇ ಹೋಗಿದ್ವಿ. ಹೋದ ವರ್ಷ ಕಮ್ಮಿ ಜನ ಬುಲೆರ ಮಾಡ್ಕೊಂಡು ಹೋಗಿದ್ವಿ. ಈ ಸಲ ಬಸ್ಸೇ ಮಾಡಿವಿ. ಒಟ್ಟು ನಮ್ಮ ಇಡೀ ರೂಮ್ ಹುಡ್ರು ಒಟ್ಟು ಹೊಂಟಿವಿ. ಅದ್ರಾಗೆ ನಮ್ಮ ಪ್ರವೀಣ್ ಅಣ್ಣರು ಇವರು ಭಾರಿ ನಮಗೆ ಇಷ್ಟ. ಇವರು ಹೇಳೋಣ ಇದ್ರ ಬಗ್ಗೆ ಏನಾರ. ಭಾರಿ ಸೂಪರ್ ಬ್ರೋ. ಹೇಳ್ಬೇಕಂದ್ರೆ ಇದು 4-5 ವರ್ಷ ನಾವು ಹೋಗ್ತಂತು. ಇನ್ನೂ ಚೆನ್ನಾಗಿದೆ. ಈ ಥರ ನೆಕ್ಸ್ಟ್ ಲೆವೆಲ್ ಮಾಡ್ತಿದ್ದೀವಿ. 2 ಗಾಡಿ ಮಾಡಿಸಿರೋದು. 2 ಗಾಡಿ ಮಾಡ್ತೀವಿ. ಟಿ ಭಾಳ ಜನ ಇದ್ದಾರೆ. ಒಂದು ಥರ ಹುಡುಗರು ಯಾರು ಇಟ್ಟಿಲ್ಲ. ಯಾಕಂದರೆ ಈ ಥರ ಫ್ರೆಂಡ್ಸ್ ಬೆಳೆಸ್ಬೇಕಾದ್ರೆ ಭಾಳ ಕಷ್ಟ ಮಾಡಿದ್ದೀವಿ. ಫುಲ್ ಎಂಜಾಯ್ ಮಾಡ್ತೀವಿ. ನಾಳೆ ಬೆಳಗ್ಗೆ ಇನ್ನೂ ಫುಲ್ ಐತೆ ನೋಡ್ರಿ. ನಿಮಗೆ ಬೇಕಾದ್ರೆ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಹತ್ರ ನಿಂತೀವಿ. ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಟ್ರಿಪ್. ಅಷ್ಟು ರೆಡಿ ಆಗ್ಯಾರ, ಫುಲ್ಲು ರೆಡಿ ಅದಾರ ಅಷ್ಟು. ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಬಸ್ ಇದೇ ಬಸ್ಸಾಗಿ ಹೊಂಟಿರೋದು ನಾವು. ನೋಡ್ರಿ ಫುಲ್ಲು ಪ್ಲೇಸ್ ಐತಿ. ಈಗೆಲ್ಲ ತುಂಬ್ಕೊಂತತಿ. ಟೋಟಲ್ 23 ಜನ ಹೊಂಟಿವಿ. ಫುಲ್ಲು ಚಿಲ್ ಮಾಡ್ಕೊಂಬರ್ತೀವಿ. ಬಸ್ ಸ್ಟಾರ್ಟ್ ಆಗೋದು ಚಿಕ್ಕಮಂಗ್ಳೂರು. ಸ್ಟಾಪ್ ಮಾಡೋದಂದ್ರೆ ಬೀರೂರು ಸ್ಟಾಪ್ ಮಾಡ್ತೀವಿ. ಅಲ್ಲಿಂದ ಸೀದಾ ಚಿಕ್ಕಮಂಗ್ಳೂರಿಗೂ ಬಿಸಗ್ನಿ ಮಠ ನಾವು ಹೋಗ್ತಿರೋ ಪ್ಲೇಸು. ಅಲ್ಲೊಂದು ಕಡ್ಡಿ ಪಟ್ಟಣನೂ ಸಿಗಲ್ಲ ಅಂತ ಜಾಗಕ್ಕೆ ಹೊಂಟಿವಿ. ಫುಲ್ ಎಲ್ಲರೂ ಚಿಚ್ಚಿತ್ತಲಾಗ್ಯಾರೆ. ಬರ್ತೈತೆ ಎಲ್ರದ್ದು ಬರ್ತೈತಿ. ಇವರೇ ಡ್ರೈವರು. ಇವರು ಒಂದೊಂದು ಟೈಮ್ ಬುದ್ಧ ಆಗ್ಬಿಡ್ತಾರೆ, ಆಮೇಲೆ ಎದ್ದು ಒದ್ದಾಡ್ಬಿಡ್ತಾರೆ. ಗಾಯ್ಸ್, ಹೋಗ್ತಾ ಏನೂ ತೊಂದರೆ ಆಗ್ಬಿಡ್ದು ಅಂತಂದು ಬಸ್ಸಿಗೆ ಮಹಾಮಂಗಳಾರತಿ ಮಾಡಾಕತ್ತೀವಿ. ಏನೂ ತೊಂದರೆ ಆಗಲ್ಲ, ಚೆನ್ನಾಗಿ ನಡೀಲಿ ಟ್ರಿಪ್ ಅಂತಂದು. ಗಾಯ್ಸ್, ಇವರು ಉಡುಪಿಯಾಗಿದ್ದಿದ್ದು ದೇವ್ರಿಗೆ ಬೇಡ್ಕಂದ್ರೆ ಉಡುಪಿ ಕಾಲೇಜಾಗಿ ಹೇಳ್ಕೊಟ್ರು ಶ್ಲೋಕ ಹೇಳಕತ್ತಾರ. ಸೊ ಫೈನಲಿ ಇವಾಗ ಎಲ್ಲರೂ ಬಸ್ನ ಹತ್ತಿದ್ದಾರೆ. ಇವಾಗ ಸ್ಟಾರ್ಟ್ ಆಗೋದು ಅಸಲಿ ಆಟ. ಗಾಯ್ಸ್, ಎಲ್ಲ ಬಸ್ ಹತ್ತಿ ರೆಡಿ ಇದ್ರೆ ಇವನು ಇವಾಗ ಬ್ಯಾಗ್ ತಗೊಂಬರಕೊಂಟ ನೋಡ್ರಿ ಗಾಯ್ಸ್. ನಾವು ಉದ್ದಾರಣೆ ಆಗಲ್ಲ. We are going to Chikmagaluru on the bus. You can see the bus. Show the bus boy. The bus stand be exchange. You can see my bro. Trip going to Bisagni Mata. Welcome. ಇವ್ರು ಯಾರು ಡ್ಯಾನ್ಸ್ ಮಾಡ್ತಿಲ್ಲ ಅನ್ಕೋಬೇಡ್ರಿ. ಈಗ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ರಿ, ಬಸ್ಸೇ ಅಲ್ಲಾಡ್ಬೇಕು. ಹಂಗೆ ಕುಣಿತಾರೆ ಒಟ್ಟರು ಸೇರ್ಕೊಂಡು. ಗಾಯ್ಸ್, ಹಂಗೆ ಇಲ್ಲಿ ಟೀ ಕುಡಿಯೋಣ ಅಂತ ನಿಂದ್ರಿಸಿದ್ವಿ. ಅಷ್ಟರು ನಮ್ದು ಇಡೀ ಬ್ಯಾಚೇ ಕುತ್ಕೊಂಡಿರೋದಿದು. ಯಾರು ನೋಡಲಿ ದಾವಣಗೆರೆಯಿಂದ ಅಷ್ಟರು ಹುರ್ಕೊಂತಾರೆ ಗಾಯ್ಸ್. ಈ ಥರ ಎಂಜಾಯ್ಮೆಂಟ್ ಯಾರು ಮಾಡೋಕ್ಕಾಗಲ್ಲ. ಇವರೆಲ್ಲ ಆರಾಮಾಗಿ ಕುಂಡಿಸಿದ್ದಾರೆ. ಪಾಪ ಈ ಕುರಿ ಎಷ್ಟೋ ಕಿಲೋಮೀಟ್ರಿಂದ ಹಿಂಗೆ ನಿಂತ್ಕೊಂಡೈತಿ. ನಮಗಂತರೂ ಸಾಕಾಗ್ಬೋದು. ಇನ್ನೂ ಕುರಿತಾನೆ ಇದ್ದಾರೆ. ಗಾಯ್ಸ್, ಇವಾಗ ಎಚ್ಚರ ಆಯಿತು. ಬೆಳಗಿನ ಜಾವ 5:35 ಆಗಿದೆ. ಇವಾಗ ಬೆಳಕು ಕರೆದಿದೆ ಲೈಟಾಗಿ. ಏನು ಅಂದರೆ ಈ ದಾವಣಗೆರೆ ಬಿಟ್ಟು ಚಿಕ್ಕಮಂಗ್ಳೂರಿಗೆ ಬಂದೀವಿ. ಈ ಬೆಳಕು ಕರೆಯೋದನ್ನು ನೋಡ್ಬೇಕಂದ್ರೆ ಭಾಳ ಇಷ್ಟ. ಅಂಥದ್ರಲ್ಲೂ ಇಷ್ಟೊತ್ತಿಗೆ ಎದ್ದು ನೋಡ್ತಿದ್ದೀನಿ. ಏನೋ ಒಂಥರ ಚೆನ್ನಾಗೈತೆ. ಇನ್ನು ಮುಂದೆ ನಾವು ಹೋಗೋ ಪ್ಲೇಸ್ ಹೆಂಗಿದೆನೋ ಗೊತ್ತಿಲ್ಲ. ಇವಾಗ ಚಿಕ್ಕಮಂಗ್ಳೂರಿಗೆ ಬಂದ್ವಿ. ನಾವು ಹೋಗೋ ಪ್ಲೇಸಿಗೆ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇರ್ಬೋದು. ಪಾಪ ಡ್ರೈವರ್ ಆ ಥರ ಎಲ್ಲ ಗಾಡಿ ಹೊಡೆದು ಫುಲ್ಲು ಟ್ರಸ್ಟ್ ಆಗ್ಯಾರ. ಫೈನಲಿ ಇವಾಗ ಎಂಟ್ರಿ ಆದ್ವಿ ಚೆಕ್ ಪೋಸ್ಟಿಗೆ. ಇಲ್ಲಿಂದ ನಾವು ಸೀತಾಲಯ್ಯನಗಿರಿ
ಮುಳ್ಳಯ್ಯನಗಿರಿ, ಇನಾಮ್ ದತ್ತಾಪೀಠ, ಗಾಳಿಕೆರೆ ಮತ್ತು ಮಾಣಿಕ್ಯಧಾರ, ಚಿಕ್ಕಮಂಗ್ಳೂರು ಇಷ್ಟು ಪ್ಲೇಸಿಗೆ ಹೋಗ್ಬೋದು ಇಲ್ಲಿಂದ. ಇದೇ ಚೆಕ್ ಪೋಸ್ಟು. ಅಲ್ಲಿಂದ ಬಂದಿದ್ದು ನಾವು ಹಿಂಗೆ. ಇವಾಗ ಅಲ್ಲಿ ಟೀ ಕುಡಿಬೇಕಂತಿದ್ದಾರೆ. ಅಲ್ಲಿ ಟೀ ಕುಡಿದು ನೆಕ್ಸ್ಟ್ ಇದೇ ರೋಡಾಗಿ ಹೋಗ್ತೀವಿ. ಈಗ ಇದು ಚೆಕ್ ಪೋಸ್ಟು 7:30 ಓಪನ್ ಆಗೋದು ಬೆಳಗ್ಗೆ. ಇಲ್ಲಿ ಒಂದೊಂದು ಟೈಮು ಗಡ ಬಂದುಬಿಟ್ರೆ ಫುಲ್ಲು ರಶ್ ಇರುತ್ತೆ. ಎಲ್ಲ ರಾಲಿಗಳೆಲ್ಲ ನಿಂತಿರ್ತವೆ. ವ್ಯೂ ನೋಡಿ ಗಾಯ್ಸ್ ಹೆಂಗೈತೆ. ಹೋಗ್ತಿರೋ ಪ್ಲೇಸ್ ಇದ್ರಕ್ಕಿಂತ ಇನ್ನೂ ಚೆನ್ನಾಗೈತೆ. ಇವಾಗ ಕರೆಕ್ಟು ಇಲ್ಲಿಂದ 1 ಅವರ್ ರೀಚ್ ಹಾಕಿವಿ. ತೋರಿಸ್ತೀನಿ ನಮ್ಮ ಮನೆದವ್ರು ಹೆಂಗೈತೆ ಅಂತಂದು. ಆ ಪ್ಲೇಸಿಗೆ ಇವಾಗ ಇದೇ ರೋಡಾಗೆ ಹೋಗ್ಬೇಕು. ಇದನ್ನೆಲ್ಲ ನೋಡ್ತಿದ್ರೆ ಸುಮ್ಮನೆ ನಮ್ಮ ಊರುಗಳು ಬಿಟ್ಟು ಇಲ್ಲೇ ಬಂದಿರೋಣ ಅನಿಸುತ್ತೆ. ಆದರೆ ಇಲ್ಲಿರೋರಿಗೆ ಏನೇ ಯೋಚನೆ ಅಂದರೆ ಅವ್ರಿಗೆ ಈ ವೆದರು, ಈ ವಾತಾವರಣಕ್ಕೆ, ಈ ಮಳೆಗಾಲದಲ್ಲಿ ಎಲ್ಲ ಭಾಳ ಹಿಂಸೆಯಾಗಿರುತ್ತೆ. ಆ ಟೈಮಲ್ಲಿ ಅವರಿಗೆ ಸಾಕಪ್ಪ ಈ ಸವಾಸ ಈ ಊರಿಂದ ಅನಿಸಿರುತ್ತೆ. ನಮಗೆ ಇದೇ ಖುಷಿ, ಇದೇ ಒಂಥರ ನೆಮ್ಮದಿ. ನಮ್ಮಂಥರಿಗೆ ಇಲ್ಲಿ ಬಂದಿರ್ಬೇಕಂತಂದು ಆಸೆ ಆಗ್ತಿರುತ್ತೆ. ಹೆಂಗೈತೆ ನೋಡ್ರಿ ಗಾಯ್ಸ್ ವ್ಯೂ. ಎದುರುಗಡೆ ಫುಲ್ಲು ಪಾತಾಳ ಮೋಡ ಫುಲ್ಲು. ಈ ಥರ ಇದ್ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಮುಂಜಾನೆ ಮಂಜಲ್ಲಿ, ಮುಸ್ಸಂಜೆ ತಿಳಿತಂಪಲ್ಲಿ, ಓ ಒಲವೇ ನೀನಲ್ಲಿ ಹುಡುಕಾಟ. ಇವಾಗ ಎಂಟ್ರಿ ಆದ್ವಿ. ಇದೇ ನಮ್ಮ ಮನೆದೇವರು. ಇಲ್ಲಿ ಒಂದು ಕಡ್ಡಿ ಪಟ್ಟಣನೂ ಸಿಗಲ್ಲ ಗಾಯ್ಸ್. ಇಲ್ಲಿ ಯಾವಾಗ ಒಂದು ದಿನದೊಳಗೆ ಒಂದೇ ಒಂದು ತಾಸೆ ಒಂದು ಬಸ್ ಬರ್ತೈತಿ ಇಲ್ಲಿ. ಆ ಬಸ್ ಬಿಟ್ಟರೆ ಇನ್ನೇನು ಅಡ್ಡಾಡಲ್ಲ ಇಲ್ಲಿ. ಇಲ್ಲಿ ಬಂದಿರೋದು ನಾವೇ, ಯಾರ್ಯಾರು ಇಲ್ಲ ಇಲ್ಲಿ. ಈಗ ನಾವೇನು 23 ಜನ ಬಂದೀವೋ ಅಷ್ಟೇ ಜನ ಇರೋದು. ಅವರೆಲ್ಲ ಮುಂದೆ ಹೋದ್ರು ನಾನು ಲೆಕ್ಕಂತ ಹೊಂಟೀನಿ ಗಾಯ್ಸ್. ಇನ್ನು ಫುಲ್ ಇನ್ನು ಮುಂದೆ ಇರೋದಿನ್ನು. ಎಷ್ಟು ಚೆನ್ನಾಗೈತೆ ನೋಡ್ರಿ ಗಾಯ್ಸ್ ವ್ಯೂ. ಇಲ್ಲಿ ನೀವು ಯಾರು ಬರ್ರಿ, ಬೈಕಲ್ಲಿ ಬಂದವರಿಗೆ ಚೆನ್ನಾಗೆ, ಕಾರ್ ತಗೊಂಬಂದವ್ರಿಗೆ ಇನ್ನೂ ಚೆನ್ನಾಗೆ. ಈಗ ಬಸ್ಸಲ್ಲಿ ಹಗ್ಲೆಲ್ಲ ಬಸ್ಸಾಗೆ ಏನಾರ ತಗೊಂಬರ್ಬೇಕಂದ್ರೆ ಹೋಗೋಕ್ಕಾಗಲ್ಲ. ಆ ಟೈಮಾಗೆ ಒಂದು ಗಾಡಿ ಬೇಕೇ ಬೇಕು. ಇಲ್ಲಿಂದ 6 ಕಿಲೋಮೀಟ್ರ್ ಏನೋ ದೂರ ಹೋಗ್ಬೇಕು. ದೂರ ಹೋದರೆ ನಿಮಗೆ ಸಿಗ್ತತಿ. ನಿಮಗೆ ಏನು ಬೇಕು ಅದೆಲ್ಲ ಸಿಗ್ತತಿ. ಅಲ್ಲಿ ಸಣ್ಣ ಅಂಗಡಿ, ಆ ಅಂಗಡಿಗೆ ಒಂದೇ ಇರೋದು ಮತ್ತದು. ಅಲ್ಲಿ ಹೋದರೆ ನಿಮಗೆ ಸಿಗ್ತೈತೆಲ್ಲ. ಫುಲ್ಲು ಕಾಫಿ ಎಸ್ಟೇಟು ನೋಡಿ ಗಾಯ್ಸ್. ಇವಾಗ ಅಲ್ಲೇ ಹೋಗೋದು, ಅದೇ ಪ್ಲೇಸಿಗೆ. ಫುಲ್ಲಲ್ಲೆಲ್ಲ ಇಬ್ನಿ ನಾವು ಸತಿ ಫುಲ್ ಇಬ್ನಿ ಇರುತ್ತೆ. ಅಲ್ಲಿ ಬಿಡಲ್ಲ, ಬಸ್ ಹೋಗಲ್ಲ. ಅಲ್ಲಿ ಒಂದು ಕಡೆ ಬಸ್ ನಿಂದ್ರಿಸಿ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ಎಲ್ಲ ಐಟಮ್ಸ್ ಎಲ್ಲ ಇದಾವೆ. ಒಂದು ಗಾಡಿ ತಗೊಂಬಂದಿದ್ದಾರೆ ಬೀರೂರಿಂದ. ನಮ್ಮ ಅಣ್ಣವ್ರು ಗಾಡಿಯಲ್ಲಿ ಬರ್ತಿದ್ದಾರೆ ಇಬ್ಬರು. ಅವ್ರು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಇವಾಗ ಇಲ್ಲಿ ಆ ಪ್ಲೇಸಿಗೆ ಹೋಗ್ಬೇಕು ನೋಡ್ರಿ ಗಾಯ್ಸ್ ನಾವು. ಇದು ಬಂದ್ಬಿಟ್ಟು ನಾವು ನಮ್ಮ ತಮ್ಮ ಹುಟ್ಟಿದಾಗ ಬಂದಿದ್ದು ಫಸ್ಟ್. ಅವಾಗ ಇಲ್ಲಿ ಹೇಳ್ಕೊಂಡು ಇದುವರೆ ಮಾಡ್ಬೇಕಂತ. ಅವಾಗ ಒಂದು 3 ಕುರಿ ತಗೊಂಡು ಒಂದು 2 ಬಸ್ ಮಾಡಿಸ್ಕೊಂಬಂದಿದ್ದು. ಅವಾಗಿಂದನೂ ನಾವಿಲ್ಲಿ ಬಂದಾಗೆಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗತ್ತಷ್ಟು ಕ್ಲೀನಾಗಿ ಇಟ್ಕೊಂಡು ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿಕೊಟ್ಟು, ಇಲ್ಲಿ ಏನೇ ಪ್ರಾಬ್ಲಮ್ ಇದ್ದು ಅದೆಲ್ಲ ಸ್ವಲ್ಪ ಸ್ಪಾನ್ಸ್ ಮಾಡೇ ಹೋಗಿವಿ. ಒಟ್ಟು ನಾವು ಬರ್ತೀವಿ ಅಂದಮೇಲೆ ಕ್ಲೀನ್ ಮಾಡಿಕೊಟ್ಟು ಚೆನ್ನಾಗಿ ಮಾಡಿಕೊಟ್ಟು ಹೋದರೆ ನೆಕ್ಸ್ಟ್ ಟೈಮ್ ರೂಮ್ ಕೊಡ್ತಾರೆ. ಇಲ್ಲಿ ಇರೋದು 3 ರೂಮ್ ಐತೆ, ಒಂದೇ ಮನೆ, ಅದರೊಳಗೆ 3 ರೂಮು. ಆ ರೂಮು ಎಷ್ಟಂದರೆ ಅದ್ರ ಹಿಂಗಡೆ ಕಿಟಕಿ ಒಳಗೆ ನೋಡ್ರೆ ಫುಲ್ ಪಾತಾಳ ಹಂಗೈತೆ. ಎದುರುಗಡೆ ದೇವಸ್ಥಾನ ಇರುತ್ತೆ, ತೋರಿಸ್ತೀನಿ ಅದು ನಿಮಗೆ ಆಮೇಲೆ. ಇಲ್ಲಿ ಎಲ್ಲ ಕುರಿ ಎಲ್ಲ ಇಲ್ಲಿ ಬಿಟ್ಟು ನಾವು ಇದೆಲ್ಲ ಲಗೇಜ್ ಎಲ್ಲ ಇಲ್ಲಿಟ್ಟು ಈಗ ನೆಕ್ಸ್ಟು ಹೋಗ್ಬೇಕಾಗಿರೋದು ನಾವು ಅಲ್ಲಿಗೆ. ನೆಕ್ಸ್ಟು ಅಲ್ಲಿ ಗುಡ್ಡ ಕಾಣ್ತೈತಲ್ಲ, ಅಲ್ಲಿಂದ ಫುಲ್ಲು ಇನ್ನೂ ಹೈಟ್ ಐತೆ. ಆ ಗುಡ್ಡಕ್ಕೆ ಹೋಗ್ಬೇಕು ನಾವೀಗ. ಇವಾಗ ಇದೆಲ್ಲ ಫ್ರೆಶ್ ಅಪ್ ಆಗಿ ಫುಲ್ ಎಲ್ಲ ರೆಡಿಯಾಗಿ ಆಮೇಲೆ ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋದರೆ ಇನ್ನೂ ಇದ್ರಕ್ಕಿನ್ನ ಇಲ್ಲಿ ಇನ್ನೂ ಬಿಸಿಲೈತೆ. ಇಬ್ನಿ ಬಿದ್ದಿಲ್ಲ ಇನ್ನೂ. ಇಬ್ನಿ ಬಿತ್ತಂದರೆ ಏನೂ ಕಾಣಲ್ಲ, ರೋಡು ಇದು ವಾತಾವರಣ ಏನೂ ಕಾಣಲ್ಲ. ಆ ಥರ ಆಗ್ತದೆ ಫುಲ್ಲು. ಇನ್ನೂ ಒಂಥರ ಫುಲ್ಲು ಎಂಜಾಯ್ಮೆಂಟ್. ಇಲ್ಲಿ ಬಂದರೆ ಯಾವ ಟೆನ್ಷನ್ ಇಲ್ಲ, ಏನಿಲ್ಲ. ಅಲ್ಲಿ ಅದೇ ಊರಲ್ಲಿ ಅವೇ ಮನೆಗಳು, ಬೈಕ್ ಸೌಂಡು, ಅವು ಸೌಂಡ್ ಇವು ಸೌಂಡ್ ಕೇಳಿ ಬೇಜಾರಾಗೈತಿ. ಇಲ್ಲಿ ಒಂದು ಪಕ್ಷಿ ಪ್ರಾಣಿನೂ ಸಮೇತ ಕೂಗ್ತಿಲ್ಲ, ಫುಲ್ಲು ಸೈಲೆಂಟ್. ಇಲ್ಲಿ ಯಾರೂ ಬಂದಿಲ್ಲ. ನಮ್ಮ ಬ್ಯಾಚ್ ಏನೈತಲ್ಲ ಅದಿಷ್ಟೇ. ಇದೇ ರೂಮಲ್ಲೇ ಉಳ್ಕೊಳೋದು. ನಾನು ಭಾಳ ಜನದ್ದು ಯೂಟ್ಯೂಬ್ ನೋಡ್ದಂಗೆ ಚಿಕ್ಕಮಂಗ್ಳೂರು ಟ್ರಿಪ್ಪೆಲ್ಲ ಬಂದಿರೋದು, ಬೈಕ್ ರೈಡರ್ಸ್ದು, ಮೋಟೋ ಲಾಕ್ಸ್ದು ಎಲ್ಲ ನೋಡಿನಲ್ಲ. ಅಷ್ಟು ಯಾರೂ ಈ ಪ್ಲೇಸ್ನ ಫೋಕಸ್ ಮಾಡಿ ತೋರಿಸಿಲ್ಲ. ಒಟ್ಟು ನೇಮ್ ಹೇಳ್ಯಾರೆ, ಬಿಸಗ್ನಿ ಮಠ ಅಂತ ಐತೆ, ಈ ಪ್ಲೇಸಲ್ಲಿ ಹೋಗ್ಬೇಕು, ಈ ರೋಡಲ್ಲಿ ಹೋಗ್ಬೇಕಂತ ಎಲ್ಲ ಹೇಳ್ಯಾರೆ. ಬಟ್ ಯಾರೂ ಇಲ್ಲಿಗೆ ಬಂದು ವಿಡಿಯೋ ಮಾಡಿಲ್ಲ ಅನ್ಕೊತೀನಿ. ಇಲ್ಲ ಮಾಡಿರ್ಬೋದು, ನಾನು ನೋಡಿಲ್ಲ. ನಾನು ಮಾಡ್ತಿದ್ದೀನಿ ನೋಡಿರಿ ಗಾಯ್ಸ್. ಅಲ್ಲಿಂದ ನಡ್ಕೊಂಬಂದಿದ್ದೆ ಒಂದು ಒಂದು ಕಿಲೋಮೀಟ್ರ್ ಬಂದೀನಿ ಇವಾಗ ನಡ್ಕೊಂತ.
ಗಾಯಿಸಿದೆ ರೂಮು ನೋಡ್ರಿ ಇಲ್ಲೊಂದಿಲ್ಲ ಇವಾಗ ಟೀ ಕುಡಿಯಾಕತ್ತೀವಿ ನೋಡ್ರಿ ಟೀ ಮಾಡಾಕತ್ತಾರ ಸಕ್ಕರೆ ಇಲ್ಲ ಅಂತ ಅದಕ್ಕೆ ಸಕ್ಕರೆ ಹಾಕಕತ್ತಾರ ಟೀಗೆ ಈಗ ನೋಡ್ರಿ ಬಿಸಿ ಬಿಸಿ ಪಲಾವ್ ರೆಡಿ ಆಗ್ತೈತಿ ನಮ್ಮ ಕಿರಣ ಅಣ್ಣವ್ರು ಮಾಡ್ತಿರೋದು ಎಲ್ಲೇ ಟ್ರಿಪ್ ಹೋದ್ರೆ ಇವರೇ ಅಡುಗೆ ಮಾಡೋದು ಪ್ರತಿಯೊಂದು ಐಟಮ್ ಎಲ್ಲ ಇವರೇ ಮಾಡೋದು ಈ ಟೈಮ್ ಈ ಪಲಾವ್ ಮಾಡ್ಯಾರ ಆ ಬಿಸಿ ಬಿಸಿ ಪಲಾವ್ ತಿಂದು ಫ್ರೆಶ್ ಅಪ್ ಆಗಿ ಮುಂದಿನ ಕೆಲಸ ಸೊ ಫೈನಲಿ ಇದು ದತ್ತಾಪೀಠ ಈಗ ಎಂಟ್ರಿ ಆಗಿರೋದು ನಾವು ಮ್ಯಾಲೆ ಕೆರೆ ಐತಿ ಅಲ್ಲಿ ನೀರೇ ಬರಲ್ಲ ಅದು ಹಿಂಗೆ ನೀರು ಇರ್ತದಂತ ಗೊತ್ತಿಲ್ಲ ಅದು ಹೆಂಗೆ ಉತ್ಪತ್ತಿ ಆಕತ್ತಂತಾನೆ ಗೊತ್ತಿಲ್ಲ ನೋಡೋಣ ಬರ್ರಿ ಉಜಿ ಐತಾ ಸುಜನ್ ಏ ಸುಜನ್ ಉಜಿ ಐತ ಭಾಳ ಇಂಥ ಪರಿಸ್ಥಿತಿ ಬಂತಲ್ಲ ತಗೊಂಡ್ರಿ ಹಿಡ್ಕೊಳ್ರಿ ಇಲ್ಲಿ ಹೋಗಲ್ಲ ಬಸ್ ಹೋಗಲ್ಲ ಆ ಕಡೆಯಿಂದ ಒಲಿ ತರಲಿಲ್ಲ ಅಂದ್ರೆ ಏನ್ ಮಾಡ್ತೀರ ನೋಡ್ರಿ ನೋಡೋಣ ಬರ್ರಿ ಡ್ಯಾಶ್ 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 ಕೊನೆಗೂ ಬಂದ್ವಿ ಚೆನ್ನಾಗೈತಿ ಜಾಗ ಮಾತ್ರ ಇಲ್ಲಿ ನೋಡ್ರಿ ಮೀನುಗಳು ಜಾಸ್ತಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಮೀನುಗಳು ಜಾಸ್ತಿ ಇಲ್ಲಿ ಇದೊಂಥರ ಇಷ್ಟ ನೋಡ್ರಿ ಗುಡ್ಡ ಸೆಂಟ್ರಿಗೆ ಕೆರೆ ಇಲ್ಲಿ ನೀರು ಎನಿ ಟೈಮ್ ಇರ್ತಾವೆ ಯಾವಾಗೂ ಈಗ ನಾವು ಅಡುಗೆ ಮಾಡ್ತಿರೋದು ಇದೇ ದೇವಸ್ಥಾನ ಇಲ್ಲೇ ಅಡುಗೆ ಮಾಡ್ತಿರೋದು ಎಲ್ಲ ಇಲ್ಲೇ ಸೆಟಪ್ ಆಗೈತಿ ಗೈಸ್ ನೆಕ್ಸ್ಟ್ ಮೂಮೆಂಟ್ಸ್ ಏನು ತೋರ್ಸೋಕ್ಕಾಗಲ್ಲ ಇಲ್ಲಿ ಕ್ಲಿಪ್ಸ್ ಏನು ಡೈರೆಕ್ಟ್ ನಿಮಗೆ ರೂಮಲ್ಲಿ ಏನು ಎಂಜಾಯ್ಮೆಂಟ್ ಮಾಡ್ತೀವೋ ತೋರಿಸ್ತೀನಿ ರಿಟರ್ನ್ ಮತ್ತೆ ಬಿಸಾಗ್ನಿ ಮಠಕ್ಕೆ ಸೊ ಗಾಯ್ಸ್ ಫೈನಲಿ ಟ್ರಿಪ್ ಮುಗೀತು ನಮ್ಮ ಬ್ರದರ್ಸರೆಲ್ಲ ಬಸ್ಸಲ್ಲಿ ಹೊಂಟಿದ್ದಾರೆ ನಾವು ಒಂದು ಗಾಡಿ ಇಸ್ಕೊಂಬಂದಿದ್ವಿ ಅದನ್ನು ಬೀರೂರಿಗೆ ಕೊಡಬೇಕಿತ್ತು ನಮ್ಮ ಅಣ್ಣರ ಮನೆಗೆ ಅದನ್ನು ಕೊಡೋಕೆ ಹೊಂಟಿದ್ದೀವಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ನೋಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಮುಂದೆ ಇದೇ ಥರ ವಿಡಿಯೋ ಬಿಡ್ತಿರ್ತೀನಿ ನಾನು ವೀಡಿಯೋಗಳು ಡೈಲಿ ಬಿಡೋಕ್ಕಾಗಲ್ಲ ಯಾಕಂದರೆ ನಾನು ಎನಿ ಟೈಮ್ ಫ್ರೀ ಇರೋಲ್ಲ ಯಾವಾಗ ಅವಕಾಶ ಸಿಗುತ್ತೋ ಆ ಟೈಮಲ್ಲಿ ವಿಡಿಯೋ ಮಾಡಿಬಿಡ್ತೀನಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ